ರಾಜ್ಯದಲ್ಲಿ ಅಕ್ರಮ ವಲಸಿಗರು, ಅದರಲ್ಲೂ ಬಾಂಗ್ಲಾ ಮೂಲದ ಅಕ್ರಮ ವಲಸಿಗರ ಕಾಟ ದಿನೇ ದಿನೇ ಹೆಚ್ಚಾಗ್ತಿದೆ. ಬಾಂಗ್ಲಾದೇಶದ ಮೂಲದ ವ್ಯಕ್ತಿಯೊಬ್ಬ ಹಿಂದೂ ದೇವಸ್ಥಾನಕ್ಕೆ ನುಗ್ಗಿ ದೇವರ ವಿಗ್ರಹವನ್ನ ವಿರೂಪಗೊಳಿಸಿದ ಆಘಾತಕಾರಿ ಘಟನೆ ನಡೆದಿದೆ. ಬೆಂಗಳೂರಿನ ದೇವರಬೀಸನಹಳ್ಳಿ ವೇಣುಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಬಾಂಗ್ಲಾದೇಶ ಮೂಲದ ಕಬೀರ್ ಮೊಂಡೆಲ್ ಎಂಬ ವ್ಯಕ್ತಿ ನುಗ್ಗಿ ದೇವಾಲಯದ ದ್ವಾರಪಾಲಕ ವಿಗ್ರಹಗಳನ್ನು ವಿರೂಪಗೊಳಿಸಿದ್ದಾನೆ. ಕೂಡಲೇ ಜನರು ಆತನನ್ನು ಹಿಡಿದು ಮರಕ್ಕೆ ಕಟ್ಟಿ ಹೊಡೆದಿದ್ದಾರೆ. ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಮಾರತಳ್ಳಿ ಸಮೀಪದ ದೇವರಬೀಸನಹಳ್ಳಿ ಗ್ರಾಮದಲ್ಲಿರುವ ಪುರಾತನ ಕಾಲದ ವೇಣುಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದ್ದು, ಬಾಂಗ್ಲಾ ಮೂಲದ ಕಬೀರ್ ಅಲ್ಲಾಹು ಅಕ್ಬರ್ ಎಂದು ಘೋಷಣೆ ಕೂಗಿ ದೇವಸ್ಥಾನದ ಗೋಪುರಕ್ಕೆ ಕಲ್ಲು ಹೊಡೆದಿದ್ದಾನೆ. ಇದಾದ ನಂತರ ಚಪ್ಪಲಿ ಕಾಲಿನಲ್ಲಿ ಗರ್ಭಗುಡಿ ಒಳಗೆ ಪ್ರವೇಶ ಮಾಡಿ ಮೂಲ ವಿಗ್ರಹದ ಮೇಲೆ ದಾಳಿಗೆ ಯತ್ನ ನಡೆಸಿದ್ದು, ಗ್ರಾಮಸ್ಥರು ಒಂದಾಗಿ ಆತನನ್ನು ಹಿಡಿದು ಥಳಿಸಿದ್ದಾರೆ. ಇದಾದ ನಂತರ ಮಾರತಳ್ಳಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ನೇರವಾಗಿ ದೇವಸ್ಥಾನದ ಒಳಗಡೆ ನುಗ್ಗಿ ಅಲ್ಲಾ ಅಕ್ಬರ್ ಅಂತೇಳಿ ದೇವ್ರನ್ನ ಒಂದು ಅಲ್ಲಾಡಿಸೋದಿರ್ಬೋದು, ಚಪ್ಪಲಿ ಹಾಕೊಂಡು ಒಳಗಡೆ ಹೋಗಿ ಅಪವಿತ್ರ ಮಾಡಿ ದೇವಸ್ಥಾನನ ಹೊಡೆದಾಕ್ತೀನಿ ಅಂತೇಳಿ ಹೇಳಿದ್ದಾನೆ. ಅದಕ್ಕಾಗಿ ಊರಿನ ಜನರೆಲ್ಲ ಸೇರಿ ಅವ್ರನ್ನ ಕಟ್ಟಾಕಿದ್ದಾರೆ. ಕೇಳಿ ನೀವೇ ಆ ವ್ಯಕ್ತಿ ಏನ್ ಹೇಳ್ತಾನೆ ಅಂತ. ಮೊದಲಿಗೆ ಸರ್, ಅವರು ಬಾಂಗ್ಲಾದೇಶರು ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಸೊ ಎಲ್ಲಿಂದ ಬರ್ತಿರ್ಬೋದು ಇವ್ರಿಗೆಲ್ಲ ಯಾರು ಇದು ಕೊಡ್ತಿರ್ಬೋದು? ಅದು ಇದುವರೆಗೂ ನಮ್ಗೆ ಅದೇ ದೊಡ್ಡ ಕಾಡ್ತಾ ಇರೋ ಪ್ರಶ್ನೆ. ಯಾಕಂದ್ರೆ ಅಕ್ರಮವಾಗಿ ಬಾಂಗ್ಲಾದೇಶರು ಯಾವ ರೀತಿ ಬರ್ತಾ ಇದಾರೆ ಅಂತ ಇದೇ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ಬೋದು. ಯಾಕಂದ್ರೆ ಇವ್ರು ಬಂದಾಗಿಂದ ನಮ್ಮಲ್ಲಿ ತುಂಬಾ ಸಮಸ್ಯೆಗಳಾಗ್ತಾ ಇದ್ದಾವೆ. ನೀವು ನೋಡ್ತಾ ಇರ್ಬೋದು, ಅಕ್ರಮವಾಗಿ ರಾತ್ರಿ ಹೊತ್ತು ಅವರು ಬೇಕಾಗಿರುವಂತ ಕಳ್ತನ ಇರ್ಬೋದು, ರಾಬರಿ ಇರ್ಬೋದು ಅಂತ ಘಟನೆಗಳು ತುಂಬಾ ನಡೀತಾ ಇದ್ದಾವೆ. ಅದನ್ನ ನಾವು ಕೇಂದ್ರ ಸರ್ಕಾರ ಅದನ್ನ ಕಟ್ಟುನಿಟ್ಟಾಗಿ ಇದ್ ಮಾಡ್ತಾ ಇದ್ರು. ರಾಜ್ಯ ಸರ್ಕಾರ ಯಾವುದೇ ರೀತಿ ಅದಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ. ಓಕೆ, ದೇವಸ್ಥಾನದ ಮೇಲೆ ಯಾವ್ಯಾವ ರೀತಿ ಹಾನಿ ಮಾಡಿದ್ದಾನೆ ಸರ್? ಯಾವ್ಯಾವ ರೀತಿ ಕಲ್ಲು ಹೊಡೆದಿದ್ದಾನೆ? ಚಪ್ಪಲಿ ಹಾಕೊಂಡು ದೇವಸ್ಥಾನ ಒಳಗಡೆ ಹೋಗಿದ್ದಾನೆ. ದೇವಸ್ಥಾನ ಒಳಗಡೆ ಹೋಗಿ ದೇವ್ರನ್ನ ಚಪ್ಪಲಿಯಲ್ಲೇ ಅಲ್ಲಾಡಿಸಿ, ಚಪ್ಪಲಿ ಕಾಲಲ್ಲೇ ಒಳಗಡೆ ಹೋಗಿ ಅಲ್ಲಾಡಿಸಿ ಅದೇ ರೀತಿಯಾಗಿ ಚಪ್ಪಲಿ ಎತ್ಕೊಂಡಿದ್ದಾನಂತೆ ಹೊಡಿಯೋದಿಕ್ಕೆ. ಮತ್ತೆ ಕಲ್ಲು ಹೊಡೆದಿದ್ದಾರೆ ಅಂತ ಕೆಲವರು ಅಲ್ಲಿ ಹೊರಗಡೆ ಇರೋಂತ ಒಂದು ಗೋಪುರಕ್ಕೆ ರೋಡಲ್ಲಿ ನಿಂತ್ಕೊಂಡು ಎಲ್ಲ ಸಾರ್ವಜನಿಕರು ನೋಡೋವಾಗೆ ಕಲ್ಲು ಎತ್ಕೊಂಡು ಗೋಪುರಕ್ಕೆ ಕಲ್ಲಲ್ಲಿ ಹೊಡೆದಿದ್ದಾನೆ. ಸರ್, ಅವ್ರನ್ನೇನಾದ್ರು ಮಾತಾಡ್ಸೋ ಪ್ರಯತ್ನ ಮಾಡಿದ್ರ? ಯಾರೇ ಇದಕ್ಕೆ ನೋಡಿ ಇವತ್ತಿನ ದಿನ ನಮ್ದು ದೇವರಬೀಸನಹಳ್ಳಿ ಅನ್ನೋ ಊರಲ್ಲಿ, ಇದು ದೇವರಂತ ಒಂದು ಊರು, ಅಂತ ಊರಲ್ಲೇ ಇಂಥ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ರೀತಿ ಒಂದು ಘಟನೆ ಮಾಡಿರೋದು ಇದಕ್ಕೂ ನಿಜಕ್ಕೂ ಇದ್ಲೇ ಮೊದಲನೇ ಸಾರಿ ನಮ್ಮೂರಲ್ಲಿ ಆಗ್ತಾ ಇರೋಂಥದ್ದು. ದಯವಿಟ್ಟು ನಾನು ಕೇಂದ್ರ ಸರ್ಕಾರ ಆಗಾಗಲೇ NIAಗೆ ತನಿಖೆಗೆ ಆಗ್ರಹಿಸಬೇಕು. ಮತ್ತೆ ರಾಜ್ಯ ಸರ್ಕಾರ ಇದನ್ನು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ತುಂಬಾ ಸಮಸ್ಯೆಗಳಾಗ್ತಿದೆ. ಯಾವುದೋ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ತರ ನಮ್ಮ ದೇವಸ್ಥಾನದ ಮೇಲೆ ಈ ತರ ಮಾಡೋದು ತುಂಬಾ ಆದಂತ ಘೋರವಾದ ಘಟನೆ. ಅಲ್ಲ ಸರ್, ಊರ್ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ, ಈ ತರ ಪರಿಸ್ಥಿತಿ ಇದೆ ಅಂದ್ರೆ ಇನ್ನು ಊರ ಆಚೆ ಎಲ್ಲರೂ ಒಂದು ಸಿಂಗಲ್ ದೇವಸ್ಥಾನ, ಒಂದು ಸಿಂಗಲ್ ಪೂಜಾರಿ ಅಥವಾ ಅರ್ಚಕರು ಇದ್ದಾಗ ಇಂಥವರೆಲ್ಲ ಏನ್ ಮಾಡ್ಬೋದು ಸರ್? ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಹೇಳೋದು. ಹಿಂದೂಗಳಲ್ಲಿ ಮೊದಲು ಒಗ್ಗಟ್ಟಾದ್ರೇನೆ ಏನ್ ಬೇಕಾದ್ರೂ ಮಾಡಕ್ಕಾಗುತ್ತೆ. ಈ ತರ ಅನಾಮಿಕ ವ್ಯಕ್ತಿ ಊರೊಳಗಡೆ, ಇವಾಗ ಊರು ಮಧ್ಯದಲ್ಲಿ ಇರೋ ದೇವಸ್ಥಾನಕ್ಕೆ ಬಂದು ಹೊಡೆದಿರೋದಕ್ಕೆ ಇಷ್ಟು ಜನ ಸೇರಿದೆ. ಅದೇ ಊರು ಹೊರಗಡೆ ಇದ್ರೆ ಯಾರು ನೋಡ್ಕೊಂತ ಇದ್ರು? ಸೊ ಅದಕ್ಕೆ ನಾವು ಎಲ್ಲರೂ ಹಿಂದೂಗಳಲ್ಲಿ ಮೈನ್ ಕೇಳ್ಕೊಂತ ಇರೋದೇನಂದ್ರೆ, ಹಿಂದೂಗಳು ಮೊದಲು ಒಗ್ಗಟ್ಟಾದ್ರೇನೆ ಇಂಥ ಒಂದು ಸನ್ನಿವೇಶನ ಎದುರಿಸಕ್ಕೆ ನಾವು ಬಲಿಷ್ಠರಾಗೋದು. ಸರ್, ಇತ್ತೀಚೆಗೆ ನೋಡ್ಕೊಂಡ್ರೆ ಈ ತರ ಕ್ರೈಮ್ ಎಲ್ಲ ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ. ಲಾ ಅಂಡ್ ಆರ್ಡರ್ ಏನ್ ಪೊಲೀಸರು ಹಿಡಿತಾ ತಪ್ಪೋಗಿದ್ಯಾ ಅಂತ ಅನ್ಸ್ತಿದ್ಯಾ? ನಾವು ಈಗಾಗಲೇ ತುಂಬಾ ನಮ್ಮ ಶಾಸಕರಾದಂತ ಮಂಜುಳಾ ಅರವಿಂದ್ ನಿಂಬಾವಳಿ ಮತ್ತು ಮಾಜಿ ಸಚಿವರಾದ ಅರವಿಂದ್ ನಿಂಬಾವಳಿ ಒಂದು ಹೋರಾಟನೇ ಮಾಡಿದಿರಿ. ಬಾಂಗ್ಲಾ ಹಟಾವೋ ದೇಶ್ ಬಚಾವೋ ಅನ್ನೋ ಒಂದು ಇದನ್ನೇ ಮಾಡಿದಿರಿ. ಸೊ ಆವಾಗಲೇ ನಾವು ಹೇಳಿದ್ರಿ, ಇಂಥ ಒಂದು ನಸಲುಕೋರರಿಂದ ನಮ್ಮ ಒಂದು ನಗರಕ್ಕೆ, ನಮ್ಮ ಒಂದು ರಾಜ್ಯಕ್ಕೆ ಅಂದ್ರೆ ತುಂಬಾ ನಮ್ಗೆ ಆಘಾತವಾದ ಸಂಗತಿಗಳು ನಡೀತಾ ಇದ್ದಾವೆ. ಎಚ್ಚೆತ್ಕೊಬೇಕು, ಹಿಂದೂಗಳೆಲ್ಲ ಎಚ್ಚೆತ್ಕೊಬೇಕು. ರಾಜ್ಯ ಸರ್ಕಾರ ಇದನ್ನು ಕಠಿಣ ಕ್ರಮ ಕೈಗೊಳ್ಬೇಕು. ಸರ್, ಇವತ್ತು ದೇವಸ್ಥಾನದ ಮೇಲೆ ಕಲ್ಲು ಹೊಡೆದವರು ನೆಕ್ಸ್ಟ್ ಬೇರೆ ಏನಾದ್ರು ಟೆರರಿಸಂ? ನೀವು ಅದಕ್ಕೆ ಎಕ್ಸಾಂಪಲ್ ನೀವು ತಗೊಬಹುದು. ಮೊನ್ನೆ ನಮ್ಮ ಗಣೇಶ ಮೆರವಣಿಗೆಯಲ್ಲೂ ಹೊಡೆದಿದ್ದಾರೆ. ಇವತ್ತಿನ ದಿನ ಇದು ನಮ್ಮ ದೇವರಬೀಸನಹಳ್ಳಿ ಅನ್ನೋ ಊರಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಕಲ್ಲು ಹೊಡೆಯಕ್ಕೆ ಬಂದಿದ್ದಾನೆ. ದೇವಸ್ಥಾನ ಒಳಗಡೆ ಚಪ್ಪಲಿ ಹಾಕೊಂಡು ಹೋಗಿದ್ದಾನೆ. ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಹಿಂದೂಗಳಾಗಿ ನಿಜಕ್ಕೂ ಇದೊಂದು ಶೋಷಣೀಯ. ಪೊಲೀಸರಿಗೆ ಏನ್ ಹೇಳ್ತೀರಾ ಸರ್? ಇಂಥ ಬಾಂಗ್ಲಾದೇಶವ್ರು ಇಷ್ಟೊಂದೆಲ್ಲ ಬರ್ದಿದ್ರು ಕೂಡ ಅದ್ರ ಮೇಲೆ ಹಿಡಿತಾ ಇಲ್ಲದೆ ಇರುವಂತದ್ದು, ಅಥವಾ ಲಾ ಅಂಡ್ ಆರ್ಡರ್ ಮೇಲೆ ಹಿಡಿತಾ ಇಲ್ಲದೆ ಇರೋದ್ರ ದಯವಿಟ್ಟು ನಾವು ಮಾನ್ಯ ಬೆಂಗಳೂರು ಆಯುಕ್ತರಾದಂತ ಇವರಲ್ಲಿ ಮನವಿ ಮಾಡ್ಕೊಂತ ಇದ್ರಿ. ದಯವಿಟ್ಟು ಸರ್, ನೀವು ಏನ್ ನೈಟಲ್ಲಿ ಬೀಟ್ಸ್ ಬರ್ತಾ ಇದ್ದೀರಾ, ದಯವಿಟ್ಟು ಅದನ್ನ ಕರೆಕ್ಟಾಗಿ ಮಾಡಿ ನಮ್ಗೆ. ಯಾಕಂದ್ರೆ ದೇವರಬೀಸನಹಳ್ಳಿಯಲ್ಲಿ ಸ್ಲಮ್ ಅಂತೇಳಿ ನೀವು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ನಾವು ಮನವಿ ಮಾಡ್ಕೊಂತ ಇದ್ರಿ. ಇಂಥ ಒಂದು ಸನ್ನಿವೇಶನ ನೀವೇ ಖುದ್ದಾಗಿ ಕಠಿಣ ಕ್ರಮ ತಗೊಳ್ಬೇಕಂತ ವಿನಂತಿ ಮಾಡ್ಕೊಂತ ಇದ್ದೀನಿ. ಸರ್, ಒಟ್ಟಾರೆ ಜನಗಳಿಗೆ ಏನ್ ಹೇಳ್ತೀರಾ ಸರ್? ನಾನು ಎಲ್ಲಾ ಸಮಸ್ತ ಹಿಂದೂ ಬಾಂಧವಗಳಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ಇನ್ನು ಮುಂದೆ ಎಲ್ಲಾದ್ರೂ ನೋಡಿ, ಇವತ್ತು ಕಲ್ಲು ಹೊಡೆದಿದ್ದಾರೆ, ನಾಳೆ ದಿನ ಇನ್ನೆಲ್ಲೋ ಏನೋ ಒಂದು ಮಾಡ್ತಾರೆ. ಇವಾಗಾದ್ರೂ ನಾವು ಒಗ್ಗಟ್ಟಾಗಿಲ್ಲ ಅಂದ್ರೆ ಜಾತಿ ಜನಾಂಗ ಅಂತ ಬೇರೆ
ಲೋಪದೋಪ ಇಟ್ಕೊಂಡಿರಾ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಮೊದಲು ಒಗ್ಗಟ್ಟಾದ್ರೇನೆ ಏನ್ ಬೇಕಾದ್ರೂ ಮಾಡಕ್ಕಾಗೋದು. ಇಲ್ಲಾಂದ್ರೆ ಇಂಥ ಒಂದು ನಸುಳುಕೊಳ್ಳೋರು ನಮ್ಮಲ್ಲಿ ಬಂದು ವಿಷ ಬೀಜವಾಗಿ ನಮ್ಮಲ್ಲಿ ಉಟ್ಕೊಂತಾರೆ. ದಯವಿಟ್ಟು ನಾನು ಎಲ್ಲಾ ಹಿಂದೂಗಳಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ, ಇನ್ನು ಮುಂದೆ ಆದ್ರೂ ಒಗ್ಗಟ್ಟಾಗಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ನೀವ್ ಹೇಳೋದು ಅಂದ್ರೆ ಇವತ್ತು ದೇವಸ್ಥಾನಕ್ಕೆ ಕಲ್ಲು ಹೊಡೆದವರು ಮುಂದೆ ನಾಳೆ ಮನೆಗೂ ಕಲ್ಲು ಹೊಡಿತಾರೆ ಅನ್ನೋ 100% ಹೊಡಿತಾರೆ. 100% ನಾವು ಒಗ್ಗಟ್ಟಿಲ್ಲ ಅಂದ್ರೆ ಇವತ್ತು ದೇವಸ್ಥಾನಕ್ಕೆ ಕಲ್ಲು ಹೊಡೆದಿದ್ದಾರೆ, ನಾಳೆ ದಿನ ನಮ್ಮ ಮನೆ ಕಲ್ಲು ಹೊಡಿತಾರೆ. ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಏನಾದ್ರು ಮಾಡಿದ್ರ? ನಾವು ಅವ್ರನ್ನ ಮೊದಲನೇ ಕೇಳಿದ್ದೆ ನೀವು ಎಲ್ಲಿಂದ ಬಂದಿದ್ದೀರಾ ಅಂತೇಳಿ. ಅವ್ನು ನೇರವಾಗಿ ಹೇಳ್ತಾ ಇದ್ದೇನೆ ನಾನು ಬಾಂಗ್ಲಾದೇಶದಿಂದ ಬಂದಿದ್ದೇನೆ ಅಂತೇಳಿ. ನಾವು ಹೇಳ್ಬೋದು ನಾವು ಕೇಂದ್ರ ಸರ್ಕಾರ ಎಷ್ಟು ಕಠಿಣ ಕ್ರಮವನ್ನು ಬಾರ್ಡ್ರಲ್ಲಿ ಇದು ಮಾಡ್ಕೊಂಡಿದೆ, ಆದ್ರೂ ಇಂಥ ನಸುಳುಕೋರರು ನಮ್ಮ ದೇಶಕ್ಕೆ ಹೆಂಗ್ ಬಂದಿದ್ದಾರೆ ಅಂತ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅಲ್ಲಿರುವಂಥ ಬಾರ್ಡ್ರು ವೆಸ್ಟ್ ಬೆಂಗಾಲ್ ಅಲ್ಲಿರುವಂಥ CM ಇರ್ಬೋದು, ಅವರು ಬಾರ್ಡ್ರಲ್ಲಿ ಅವರು ಯಾವುದೇ ರೀತಿ ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ. ಆ ರೀತಿಯಿಂದಲೇ ಇಂಥ ಒಂದು ನಸುಳುಕೋರರು ನಮ್ಮ ದೇಶಕ್ಕೆ ಬಂದು ಈ ಒಂದು ಬೆಂಗಳೂರಲ್ಲಿ ಈ ತರ ಒಂದು ಸ್ಥಿತಿನ ಮಾಡ್ತಾ ಇದ್ದಾರೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ವೋಟ್ ಬ್ಯಾಂಕ್ಗೋಸ್ಕರ ಸುಮ್ಮನೆ ಇವ್ರನ್ನ ಕರ್ಕೊ ಬಂದು ಇಲ್ಲಿ ಈ ತರ ಅಂದ್ರೆ ಒಂದು ಇಲ್ಲಿಗಲ್ ಕೆಲಸಗಳನ್ನ ಮಾಡ್ತಿದ್ದಾರೆ. 100%. ಯಾಕಂದ್ರೆ ಇವ್ರೊಂದು ಏನು ಒಂದು ವೋಟರ್ ID ನಾವು ಸ್ಥಳೀಯರಿಗೆ ಏನಿಲ್ಲ ಬೆನಿಫಿಟ್, ಇವ್ರಿಗೆಲ್ಲಾ ಬೆನಿಫಿಟ್ ಸಿಗ್ತಾ ಇದೆ. ನಸುಳುಕೋರರು ಎಲ್ಲಾ ರೀತಿಯಲ್ಲೂ ತಗೊಂತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ವೋಟರ್ ID ಇರ್ಬೋದು, ಎಲ್ಲ ಇರುತ್ತೆ ಅವ್ರ ಹತ್ರ. ನೀವು ಚೆಕ್ ಮಾಡ್ಬೋದು, ವೋಟರ್ ID ಇಂದ ಇದು ಆಧಾರ್ ಕಾರ್ಡ್ ಇಂದ ಎಲ್ಲ ಮಾಡಿಸಿರ್ತಾರೆ. ಸ್ಥಳೀಯರಿಗಿಂತ ಇವರೇ ಮುಂಜಾಗ್ರತೆಯಲ್ಲಿ ಇರ್ತಾರೆ. ಸೊ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ದಯವಿಟ್ಟು ಮುಂದಿನ ದಿನಗಳಾದ್ರೂ ಈ ತರ ಒಂದು ವಿಚಾರನ ಸೂಕ್ತವಾಗಿ ಗಮನದಲ್ಲಿ ಇಟ್ಕೊಂಡು ಕ್ರಮ ಕೈಗೊಳ್ಳಿ ಅಂತ ವಿನಂತಿ ಮಾಡ್ಕೊಂತ ಇದ್ದೀನಿ. ಮತ್ತೊಂದು ಕಡೆ ಬೆಂಗಳೂರಿನ ಜಿಗಣಿ ಸಮೀಪದ ಕಲ್ಲುಬಾಳು ಗ್ರಾಮದಲ್ಲಿ ಮೊಬೈಲ್ ವೈಫೈ ಕನೆಕ್ಷನ್ ಸರ್ಚಿಂಗ್ ವೇಳೆ ಪಾಕಿಸ್ತಾನ ಜಿಂದಾಬಾದ್ ಯೂಸರ್ ID ನೇಮ್ ತೋರಿಸಿದ್ದು, ಇದನ್ನು ಕಂಡು ಜನರು ಶಾಕ್ ಆಗಿದ್ದಾರೆ. ಈ ಬಗ್ಗೆ ಬಜರಂಗ್ ದಳ ಕಾರ್ಯಕರ್ತ ಗೋವರ್ಧನ್ ಎಂಬುವವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಂಟರ್ನೆಟ್ ಸೌಲಭ್ಯ ಪಡೆಯಲು ವೈಫೈ ನೆಟ್ವರ್ಕ್ಗಳನ್ನು ಪರಿಶೀಲಿಸುವಾಗ ಪಾಕಿಸ್ತಾನ ಜಿಂದಾಬಾದ್ ಎಂಬ ವೈಫೈ ಸಂಪರ್ಕ ಕಂಡು ಬಂದಿದೆ. ಈ ಬಗ್ಗೆ ಜನರು ಆತಂಕವಾಗಿದ್ದು, ಭಯೋತ್ಪಾದಕ ಚಟುವಟಿಕೆ ನಡೆಸೋರು ಇದ್ದಾರಾ ಅನ್ನೋ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮೆರವಣಿಗೆಗಳಲ್ಲಿ ನಾವೊಂದು ಘೋಷಣೆಯನ್ನು ಹಾಕ್ತೇವೆ, ಏನು ಹಿಂದೂಸ್ತಾನದ ಗಲ್ಲಿಗಳಲ್ಲಿ ಪಾಕಿಸ್ತಾನದ ಕುನ್ನಿಗಳು ಅಂತೇಳಿ. ಆಗ ಹಲವಾರು ಜನ ಹೇಳ್ತಾರೆ ಇದು ಸಂಘ ಪರಿವಾರದವರು, ಕೋಮುವಾದಿಗಳು ಒಂದು ವರ್ಗವನ್ನು ಟಾರ್ಗೆಟ್ ಮಾಡಿಕೊಂಡು ಅನವಶ್ಯಕವಾಗಿ ಈ ಘೋಷಣೆಯನ್ನು ಹಾಕ್ತಾರೆ ಅಂತೇಳಿ. ಅವರೆಲ್ಲರಿಗೂ ಸಹ ಇವತ್ತು ಈ ಘೋಷಣೆ ಅಕ್ಷರಶಃ ಸತ್ಯ ಅಂತ ಹೇಳ್ತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಘಟನೆ ಏನು ಬೆಂಗಳೂರಿನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಬಾಳು ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ಗಮನಿಸ್ಬೋದು. ಏನು ನಾವೆಲ್ಲರೂ ಇಂಟರ್ನೆಟ್ನ ಮೊಬೈಲಿಂದ ಮೊಬೈಲ್ಗೆ ಹಂಚ್ಕೊಳ್ಳೋದಕ್ಕೆ ಅಥವಾ ಒಂದಷ್ಟು ವೈಫೈ ಕನೆಕ್ಷನ್ಗಳನ್ನು ತಗೊಳ್ಳೋದಕ್ಕೆ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ನಲ್ಲಿ ನಾವೇನಾದರೂ ಇಲ್ಲಿ ಸರ್ಚನ್ನು ಮಾಡಿದ್ರೆ ಗಮನಿಸ್ಬೋದು ನೀವೆಲ್ಲರೂ ಸಹ ನೋಡಿ, ಹಲವಾರು ಹೆಸರುಗಳು ಬರುತ್ತೆ. ಯಾವ್ಯಾವ ಆಪ್ಷನ್ನಲ್ಲಿ ಯಾವ್ಯಾವ ಯೂಸರ್ ID ಇಂದ ನಾವು ಒಂದು ಇಂಟರ್ನೆಟ್ಟನ್ನು ಶೇರ್ ಮಾಡ್ಕೋಬೋದು ಅಂತ. ಅದರೊಳಗಡೆ ನಮಗೆ ಆಶ್ಚರ್ಯಕರವಾಗಿ ಕಂಡಿರ್ತಕ್ಕಂಥದ್ದು ಇಲ್ಲೊಂದು ID ಇರತಕ್ಕಂಥದ್ದು, ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಒಂದು ವೈಫೈ IDಯನ್ನು ಈ ಒಂದು 100 ಅಡಿ ಅಂತರದ ರೇಡಿಯಸ್ ಒಳಗಡೆ ಯಾರೋ ಒಬ್ಬರು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಅಂಥೇಳಿದ್ರೆ ಭಾಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ, ಇಲ್ಲಿ ಯಾರೋ ಒಬ್ಬ ಭಯೋತ್ಪಾದಕ ವಾಸ ಆಗಿದ್ದಾನೆ. ಕೇವಲ ವಾಸ ಆಗಿರ್ತಕ್ಕಂಥದ್ದಲ್ಲ, ಅವನಿಲ್ಲಿ ಯಾವ ರೀತಿಯಾದಂತಹ ವಿಧ್ವಂಸಕ ಕೃತ್ಯವನ್ನು ಮಾಡಲಿಕ್ಕೆ ಬಂದು ಸೇರಿಕೊಂಡಿದ್ದಾನೆ ಅಂಥೇಳಿ ನಮಗೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟಾಕ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಘಟನೆ ನಡೆದಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಸ್ಥಳೀಯರು ಇವತ್ತು ನಮ್ಮ ಬಜರಂಗ ದಳದ ಕಾರ್ಯಕರ್ತರನ್ನು ಸಂಪರ್ಕಿಸಿ ನಮ್ಮ ಗ್ರಾಮದಲ್ಲಿ ಈ ರೀತಿಯಾದಂಥ ಒಂದು ID ಬೆಳಗ್ಗೆಯಿಂದ ಚಾಲ್ತಿಯಲ್ಲಿದೆ ಅಂಥೇಳಿ ನಮಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಈಗ ಸುಮಾರು 4 ಗಂಟೆ ಸಂದರ್ಭದಲ್ಲಿ ಇದನ್ನು ಸರ್ಚ್ ಮಾಡಿದ್ರೂ ಸಹ ಇದು ಇನ್ನೂ ಆ್ಯಕ್ಟಿವ್ ಆಗೇ ಇರತಕ್ಕಂಥದ್ದು. ಅಂಥೇಳಿದ್ರೆ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಈ ಒಂದು ID ಉಪಯೋಗಿಸ್ಕೊಂಡು ದೇಶ ವಿರೋಧಿ ಕೃತ್ಯವನ್ನು ಇದೇ ವ್ಯಾಪ್ತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಏನು ಸ್ಥಳೀಯ ಪೊಲೀಸರು ಜಿಗಣಿ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟು ಈ ಭಯೋತ್ಪಾದಕನನ್ನು ಹಿಡಿಬೇಕು ಅಂತೇಳಿ ನಾವಿವತ್ತು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು.
ನಾವು ಯಾರೆಲ್ಲರೂ ಸಹ ಮೊಬೈಲನ್ನು ಬಳಸ್ತೀವಿ, ನಾವು ಸಹ ನಮ್ಮ ಸುತ್ತಮುತ್ತಲೂ ಈ ರೀತಿಯಾದಂಥ ಯೂಸರ್ ಐ ಡಿಗಳು ಇರತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಭಾಳ ಸೂಕ್ಷ್ಮವಾಗಿ ನಾವೆಲ್ಲರೂ ಸಹ ಇನ್ನು ಮುಂದೆ ಇದನ್ನು ಗಮನಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀವಿ.